Hey guys, hello, how are you? Hope are doing good. So in this video ನಾವು ಬಂದ್ಬಿಟ್ಟು ನ್ಯೂ ಚಾಪ್ಟರ್ಸ್ ಅದು ನ್ಯೂ ಚಾಪ್ಟರ್ ಥರ್ಡ್ ಚಾಪ್ಟರ್ ಬಂದ್ಬಿಟ್ಟು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ 1 ಮಾರ್ಕ್ ಆ್ಯಂಡ್ 2 ಮಾರ್ಕ್ ಕ್ವಶನ್ಸ್ನ ನಾವು ಇವಾಗ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಗೈಸ್. ಸೊ ಒನ್ ಬೈ ಒನ್ ನೋಡ್ತಾ ಹೋಗಿ ಭಾಳನೇ ಯೂಸ್ಫುಲ್ ಆಗಿರುತ್ತೆ ನಿಮಗೆ ಈ ವಿಡಿಯೋದಲ್ಲಿ 1 ಮಾರ್ಕ್ ಆ್ಯಂಡ್ 2 ಮಾರ್ಕ್ ಕ್ವಶನ್ಸ್ನ ಲೈನ್ ಬೈ ಲೈನ್ ವಿತ್ ಸೊಲ್ಯೂಷನ್ಸ್ನ ನಾನು ತೋರಿಸ್ತಾ ಹೋಗ್ತೀನಿ. ಹಾಗಿದ್ರೆ ವಿತೌಟ್ ಗೆಟಿಂಗ್ ಲೇಟ್ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಫಸ್ಟ್ ಆಫ್ ಆಲ್ ನೋಡಿ, ಕ್ವಶನ್ ನಂಬರ್ 1 ಏನು ಹೇಳುತ್ತೆ ನಿಮಗೆ, ವೈ ಡೂ ಮೆಟಲ್ಸ್ ಯೂಶ್ವಲಿ ಲುಕ್ ಡಲ್ ಈವನ್ ದೋ ದೇ ಆರ್ ಲಸ್ಟರ್ಸ್. ಓಕೆನಾ, ಶೈನ್ ಆಗಿದ್ರು ಕೂಡ ಎದಕ್ಕೆ ಮೆಟಲ್ಸ್ ಬಂದುಬಿಟ್ಟು ಡಲ್ ಆಗಿ ಅಪಿಯರೆನ್ಸ್ ಕೊಡುತ್ತೆ ಅಂತೇಳಿ ಕ್ವಶನ್ ಕೇಳಿದ್ದಾರೆ. ಸೊ ನಮಗೆ 1 ಮಾರ್ಕ್ ಕ್ವಶನ್ ಅದಕ್ಕಂತೇಳಿ ನಮಗೆ ಈ ಥರ ಸಿಂಪಲ್ ವೇಲಿ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಏನದು ಡ್ಯೂ ಟು, ಇಲ್ಲ ಅಂತಂದರೆ ನೀವು ಸ್ಟಾರ್ಟಿಂಗ್ ಕ್ವಶನ್ ಬರೆದು ಮೆಟಲ್ಸ್ ಯೂಶ್ವಲಿ ಲುಕ್ ಡಲ್ ಈವನ್ ದೋ ದೇ ಆರ್ ಲಸ್ಟರ್ ಬಿಕಾಸ್ ಅಂತ ಬರೆದು ಇಲ್ಲಿ ರೀಸನ್ ಬರಿಬೋದು. ಈ ಥರ ಆಕ್ಸಿಡೈಸ್ಡ್ ಲೇಯರ್ ಆನ್ ಮೆಟಲ್ಸಲ್ಲಿ ಮೆಟಲ್ಸ್ ಮೇಲೆ ಏನಾಗಿರುತ್ತೆ, ಆಕ್ಸಿಡೈಸ್ ಲೇಯರ್ ಇರೋದ್ರ ಕಾರಣ ಅವೇನಾಗುತ್ತೆ ಅಲ್ಲಿ ಡಲ್ ಕಲರಲ್ಲಿ ಕಾಣಿಸುತ್ತೆ ಅಂತ ಹೇಳಿ ಯು ಶುಡ್ ರೈಟ್ ದ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಸೆಕೆಂಡ್ ಕ್ವಶನ್ ಏನು ಹೇಳುತ್ತೆ, ಸೆಕೆಂಡ್ ಕ್ವಶನ್ ಅಂತ ಹೇಳ್ಬಿಟ್ಟು, ಸ್ಟೇಟ್ ದ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ದಟ್ ಲೀಡ್ ಟು ಮೇಕಿಂಗ್ ಟೂಲ್ಸ್ ಲೈಕ್ ಐರನ್ ಆರ್ ಹ್ಯಾಮರ್ ಆ್ಯಂಡ್ ಆ್ಯಕ್ಸ್ ಅಂತ ಕೇಳಿದ್ದಾರೆ. ಎದಕ್ಕೆ ಅಂತಂದರೆ ಬಿಕಾಸ್ ಆಫ್ ದೇರ್ ನೇಚರ್ ಆಫ್ ಹಾರ್ಡ್ನೆಸ್ ಇರೋದಕ್ಕೆ ಕಾರಣ ಏನಾಗುತ್ತೆ, ದೇರ್ ಪ್ರಾಪರ್ಟೀಸ್ ಲೀಡ್ ಟು ಮೇಕಿಂಗ್ ಟೂಲ್ಸ್. ಆಯ್ತಾ, ಟೂಲ್ಸ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಆಯ್ತಾ. ಸೊ ಕ್ವಶನ್ ನಂಬರ್ 3 ನೋಡಿ, ಥರ್ಡ್ ಕ್ವಶನ್ ಹೇಳುತ್ತೆ, ವಾಟ್ ಈಸ್ ದ ಪ್ರಾಪರ್ಟಿ ಆಫ್ ಮೆಟಲ್ ದಟ್ ದೇ ಕ್ಯಾನ್ ಬೀಟನ್ ಇಂಟು ಥಿನ್ ಶೀಟ್ಸ್. ಅದನ್ನು ಪ್ರಾಪರ್ಟಿನ ಏನು ಹೇಳ್ತಾರೆ, ಥಿನ್ ಶೀಟ್ಸಲ್ಲಿ ಮೆಟಲ್ಸ್ನ ಕನ್ವರ್ಟ್ ಮಾಡ್ತಾರಲ್ಲ, ಸೊ ಆ ಪ್ರಾಪರ್ಟಿನ ಏನು ಹೇಳ್ತಾರೆ, ಮಲೆಬಿಲಿಟಿ ಅಂತ ಹೇಳಿ ಕರೀತಾರೆ. ಅದೇ ಥರ ನಿಮಗೆ ಥಿನ್ ವೈರ್ಸ್ ಅಂತಂದರೆ ಡಕ್ಟಿಲಿಟಿ ಅಂತ ಹೇಳಿ ವಿ ಶುಡ್ ರೈಟ್ ದ ಆನ್ಸರ್. ಇಲ್ಲಿ ನಮಗೆ ಥಿನ್ ಶೀಟ್ಸ್ ಅಂತ ಹೇಳಿದ ಕಾರಣ ನಮಗೆ ಮಲೆಬಿಲಿಟಿ ಅಂತ ಹೇಳಿ ವಿ ಶುಡ್ ರೈಟ್ ದ ಆನ್ಸರ್. ಇಲ್ಲಿ ನೋಡಿ, ಅದೇ ಥರ ನಿಮಗೆ ಥಿನ್ ವೈರ್ಸ್ ಅಂತ ಕೇಳಿದ್ದಾರೆ, ಅದು ಇಲ್ಲಿದೆ ನೋಡಿ, ಥಿನ್ ವೈರ್ಸ್ ಅಂತ ಕೇಳಿದ್ದಾರೆ, ಅದಕ್ಕೆ ಕಾರಣ ನೀವು ಡಕ್ಟಿಲಿಟಿ ಅಂತೇಳಿ ನೀವು ಬರೀಬೇಕಾಗುತ್ತೆ. ಸೊ ಫಿಫ್ತ್ ಕ್ವಶನ್ ನೋಡಿ, ವಾಟ್ ಈಸ್ ದ ಪ್ರಾಪರ್ಟಿ ಆಫ್ ದ ಮೆಟಲ್ ಬಿಕಾಸ್ ಆಫ್ ವಿಚ್ ದೇ ಆರ್ ಯೂಸ್ಡ್ ಫಾರ್ ಮೇಕಿಂಗ್ ಕುಕಿಂಗ್ ಯುಟೆನ್ಸಿಲ್ಸ್. ಸೊ ಇದಕ್ಕೆ ಅಂತಂದರೆ ದೇ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ದೇ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ ಇರೋದ ಕಾರಣ ಅವೇನಾಗುತ್ತೆ ಯುಟೆನ್ಸಿಲ್ಸಿಗೆ ಮೆಟಲ್ಸ್ ಯೂಸ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಒನ್ ನೋಡಿ, ಸಿಕ್ಸ್ತ್ ಕ್ವಶನ್ ಏನು ಹೇಳುತ್ತೆ, ಗಿವ್ ಟು ಎಕ್ಸಾಂಪಲ್ಸ್ ಆಫ್ ಮೆಟಲ್ಸ್ ದಟ್ ಆರ್ ಪೂರ್ ಕಂಡಕ್ಟರ್ ಆಫ್ ಹೀಟ್ ಅಂತೇಳಿ ಕೇಳ್ತಾ ಇದ್ದಾರೆ. ಬಿಕಾಸ್ ಆಫ್ ದರ್ ಯಾವ ಎಕ್ಸಾಂಪಲ್ಸ್ ಆಗಿರುತ್ತೆ ಪೂರ್ ಕಂಡಕ್ಟರ್ ಆಫ್ ಹೀಟ್ ಅಂತೇಳಿ ಕೇಳಿದರೆ ನಾವು ಲೆಡ್ ಆ್ಯಂಡ್ ಮೆರ್ಕ್ಯೂರಿ ಅಂತ ಹೇಳಿ ವಿ ಶುಡ್ ರೈಟ್ ದ ಆನ್ಸರ್. ಸೊ ಸೆವೆಂತ್ ಕ್ವಶನ್ ನೋಡಿ, ಏನು ಹೇಳುತ್ತೆ, ಅಲ್ಯೂಮಿನಿಯಂ ಆಕ್ಸೈಡ್ ಆ್ಯಂಡ್ ಜಿಂಕ್ ಆಕ್ಸೈಡ್ ಆರ್ ನೋನ್ ಆಸ್ ಆಂಫೆಟರಿಕ್ ಆಕ್ಸೈಡ್ಸ್ ಅಂತ ಹೇಳಿದ್ರೆ ಎದು ಕರೀತಾರೆ, ಅಂದರೆ ಅದಕ್ಕೆ ರೀಸನ್ ಕೊಡಿ ಅಂತ ಹೇಳಿದರೆ ಇಲ್ಲಿದೆ ನಮ್ಮ 2 ರೀಸನ್ಸ್ನ ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಅಬ್ವಿಯಸ್ಲಿ ಕೊಡ್ತಾರೆ ಅವರು. ಓಕೆನಾ. ಸೊ 8th ಕ್ವಶನ್ ನೋಡಿ, ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಂ ಟೈಪ್ ಕ್ವಶನ್ಸ್ ಕೇಳ್ತಾರೆ. ಇದಕ್ಕೆ ಅವು ಕೆರೋಸಿನ್ ಆಯಿಲಲ್ಲಿ ಇರುತ್ತೆ. ಇದು ನಿಮಗೆ ಮೋಸ್ಟ್ ಫೆಮಿಲಿಯರ್ ಕ್ವಶನ್ ಆಗಿರುತ್ತೆ 8th ಕ್ವಶನ್. ಓಕೆನಾ, ಪ್ರಿಪರೇಟರಿ ಎಕ್ಸಾಮ್ಸಲ್ಲಿ ನಿಮಗೆ ಕಂಡು ಬಂದಿರುತ್ತೆ ಆ್ಯಕ್ಚುಲಿ. ಸೊ ಅದರ ಆನ್ಸರ್ ಇಲ್ಲಿದೆ, ರೀಸನ್ ನಿಮಗೆ ಗೊತ್ತಿರ್ಬೋದು, ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಇಟ್ಕೊಂಡಾಗಬೇಕಾಗುತ್ತೆ. ಸೊ ನೆಕ್ಸ್ಟ್ ಒಂದು 9th ಕ್ವಶನ್ ಏನು ಹೇಳುತ್ತೆ ನಮಗೆ, ಎ ಸ್ಟೂಡೆಂಟ್ ಬರ್ನ್ಸ್ ಮೆಗ್ನೀಷಿಯಮ್. ನೋಡಿ, ಇದು ಎಕ್ಸಾಂಪಲ್, ಎಕ್ಸ್ಪೆರಿಮೆಂಟ್ ಅಲ್ಲಿ ಬಂದಿರುವಂತಹ ಕ್ವಶನ್. ಸೊ ಭಾಳನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ಇಟ್ಕೊಳ್ಳಿ, ನಿಮಗೆ ಎಕ್ಸಾಮಿಗೆ ಬರುತ್ತೆ ಡೆಫಿನೆಟ್ಲಿ. ಓಕೆನಾ. ಸೊ ನಿಮಗೆ ಸೊಲ್ಯೂಷನ್ ಕೂಡ ಇಲ್ಲಿದೆ ನೋಡ್ಬೋದು. ಓಕೆನಾ. ಸೊ 10th ಕ್ವಶನ್ ನೋಡಿ, ಇದು ಬಂದುಬಿಟ್ಟು ಪ್ಯೂರ್ಲಿ ನಿಮಗೆ ಅಪ್ಲಿಕೇಬಲ್ ಕ್ವಶನ್, ಅಥವಾ ಇಲ್ಲಿ ನೋಡಿ ಅಟಮಿಕ್ ನಂಬರ್ಸ್ ಆಫ್ ಎ ಆ್ಯಂಡ್ ಬಿ ಅನ್ನು ಕೊಟ್ಟಿದ್ದಾರೆ. ಅಥವಾ ರೆಸ್ಪೆಕ್ಟಿವ್ಲಿ ಎ ಇಂದು 12 ಅಂತ ಕೊಟ್ಟಿದ್ದಾರೆ ಆ್ಯಂಡ್ ಬಿ ಇಂದು ಏನು ಕೊಟ್ಟಿದ್ದಾರೆ, ಬಿ ಇಂದು 8 ಅಂತ ಕೊಟ್ಟಿದ್ದಾರೆ. ಸೊ ಅದರಿಂದ ಏನು ಕೊಟ್ಟಿದ್ದಾರೆ, ಅಟಮಿಕ್ ನಂಬರ್ ಅಂತ ಕೊಟ್ಟಿದ್ದಾರೆ. ಸೊ ಈ ಥರ ಕ್ಯಾಲ್ಕುಲೇಟ್ ನ್ಯೂಮರಿಕಲ್ ಟೈಪ್ ಆಫ್ ಕ್ವಶನ್ಸ್ನ ಕೇಳ್ತಾರೆ. ನ್ಯೂಮರಿಕಲ್ ಅಲ್ಲ, ಅದು ಆ್ಯಕ್ಚುಲಿ 2 ಟೈಪ್ ಆಫ್ ಕ್ವಶನ್ಸ್ನ ಕೇಳ್ತಾರೆ. ನೀವು ಈ ವಿಧವಾಗಿ ನೀವು ಎಲ್ಲ ಪಾಯಿಂಟ್ಸ್ನ ಸೇರಿ ಬರೀಬೇಕಾಗುತ್ತೆ. ಅರ್ಥ ಆಯ್ತಾ. ಸೊ 10th ಕ್ವಶನ್ ಮುಗಿತಲ್ಲ, ಇವಾಗ 11th ಕ್ವಶನ್ ಕಂಟಿನ್ಯೂ ಮಾಡೋಣ ಬನ್ನಿ. ಆಗಿದ್ರೆ 11th ಕ್ವಶನ್ ಏನು ಹೇಳುತ್ತೆ, ಇನ್ ಎಲೆಕ್ಟ್ರೋಲೈಟ್ಸ್ ರಿಫೈನಿಂಗ್ ಆಫ್ ಕಾಪರ್ ನೇಮ್ ಅಂತ ಕೊಟ್ಟಿದ್ದಾರೆ. ಈ ಥರ ಸಬ್ ಕ್ವಶನ್ಸ್ ನಿಮಗೆ ಕೊಡ್ತಾರೆ. ಹೋಪ್ ಇದು ನಿಮಗೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಅದರಿಂದ ಆನ್ಸರ್ ಬಂದುಬಿಟ್ಟು ಇಲ್ಲಿದೆ, ನಿಮಗೆ ಲೈನ್ ಬೈ ಲೈನ್ ನೋಡ್ತಾ ಹೋಗ್ಬೋದು. ನಾನು ಈ ಥರ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ಯಾಕಂದರೆ ವೀಡಿಯೋ ಲೆಂದಿ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ಚೆನ್ನಾಗಿ ಇಟ್ಕೊಂಡಿರಬೇಕಾಗುತ್ತೆ. ಓಕೆನಾ. ಸೊ 12th ಒನ್ ನೋಡಿ, ಮೆಟಲ್ ಸಲ್ಫೈಡ್ಸ್ ಮತ್ತು ಕಾರ್ಬೋನೇಟ್ಸ್ ಅಂತ ಕೇಳಿದ್ದಾರೆ, ಕನ್ವರ್ಟೆಡ್ ಇಂಟು ಮೆಟಲ್ ಆಕ್ಸೈಡ್ ಅಂತ ಕೇಳಿದ್ದಾರೆ. ಸೊ ಈ ಟೈಪ್ ಆಫ್ ಕ್ವಶನ್ಸ್ ಕೂಡ ಕೇಳ್ಬೋದು, ನೀವು ಇಟ್ಬೇಕಾಗುತ್ತೆ. ಸರಿ. ಸೊ 12th ಆಯಿತು. 13th ಕ್ವಶನ್ ನೋಡೋಣ. ಜನರಲಿ ಮೆಟಲ್ಸ್ ರಿಯಾಕ್ಟ್ ವಿತ್ ಆಸಿಡ್ಸ್ ಟು ರಿಲೀಸ್ ಹೈಡ್ರೋಜನ್ ಗ್ಯಾಸ್. ಆಯ್ತಾ. ಬಟ್ ವೆನ್ ರಿಯಾಕ್ಟೆಡ್ ವಿತ್ ನೈಟ್ರಿಕ್ ಆ್ಯಸಿಡ್ ನೋ ಹೈಡ್ರೋಜನ್ ಗ್ಯಾಸ್ ಇಸ್ ರಿಲೀಸ್ಡ್ ಅಂತ ಕೇಳಿದ್ದಾರೆ. ರೀಸನ್. ಓಕೆನಾ. ರೀಸನ್ ಟೈಪ್ ಆಫ್ ಕ್ವಶನ್ಸ್ ನಿಮಗೆ ಭಾಳನೇ ಕೊಡ್ತಾರೆ. ನಾನು ನಿಮಗೆ ಎಲ್ಲ ವೀಡಿಯೋದಲ್ಲಿ ರೀಸನ್ ಟೈಪ್ ಆಫ್ ಕ್ವಶನ್ಸ್, ಅಪ್ಲಿಕಬಲ್ ಕ್ವಶನ್ಸ್ ಎಲ್ಲದನ್ನು ನಿಮಗೆ ತೋರಿಸಿದ್ದೀನಿ. ಸೊ ಅದೇ ಥರ ಈ ವಿಡಿಯೋದಲ್ಲಿ ಕೂಡ ನಾನು ತೋರಿಸ್ತಾ ಇದ್ದೀನಿ. ಆಯ್ತಾ. ಸೊ 13th ಆಯಿತು. 14th ಕ್ವಶನ್ ಮೇಲೆ ಮೂವ್ ಆಗೋಣ. ಏನು ಹೇಳುತ್ತೆ, ಎಕ್ಸ್ ಅಂತಂದರೆ ಎಕ್ಸ್ ಕಂಪೋನೆಂಟ್, ಅದರ ನೇಮ್ ಕೊಡಬೇಕು. ರಿಯಾಕ್ಷನ್ ಏನಿರುತ್ತೆ ಅದನ್ನು ಬರೀಬೇಕು, ಕೆಮಿಕಲ್ ಈಕ್ವೇಷನು, ಬ್ಯಾಲೆನ್ಸ್ ಕೆಮಿಕಲ್ ಈಕ್ವೇಷನ್ನ ಬರೀಬೇಕಾಗುತ್ತೆ. ಅದು ಸಿ ಬಂದುಬಿಟ್ಟು ನೋಡಿ, ರೈಟ್ ದ ಕೆಮಿಕಲ್ ಈಕ್ವೇಷನ್ ಬಿಟ್ವೀನ್ ಕಂಪೌಂಡ್ ಎಕ್ಸ್ ಆ್ಯಂಡ್ ಅಲ್ಯೂಮಿನಿಯಂ ಅಂತ ಕೇಳಿದರೆ ಆನ್ಸರ್ ಬಂದುಬಿಟ್ಟು ಇಲ್ಲಿದೆ ನಿಮಗೆ. ಸಬ್ ಕ್ವಶನ್ ಎ, ಸಬ್ ಕ್ವಶನ್ ಬಿ ಆ್ಯಂಡ್ ಸಿ ಕೊಟ್ಟಿದ್ದಾರೆ ರೆಸ್ಪೆಕ್ಟಿವ್ಲಿ. ಅರ್ಥ ಆಯ್ತಾ. ಸೊ ನೆಕ್ಸ್ಟ್ 15th ಕ್ವಶನ್ ಆದರೆ ನೋಡ್ಬೋದು ಇಲ್ಲಿ ನಿಮಗೆ ಎಕ್ಸ್ ವೈ ಝೆಡ್ ಈ ಥರ. ಓಕೆ. ವೈ ಈಸ್ ಹಾರ್ಡೆಸ್ಟ್ ನ್ಯೂಟ್ರಲ್ಸ್ ಸಬ್ಸ್ಟೆನ್ಸ್ ಅಂತ ಕೇಳ್ತಾರೆ. ಝೆಡ್ ಈಸ್ ಕಂಡಕ್ಟರ್, ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಕೇಳ್ತಾರೆ. ಐಡೆಂಟಿಫೈ ದೀಸ್ 3 ಪರ್ಟಿಕ್ಯುಲರ್ ಎಲಿಮೆಂಟ್ಸ್ ಅಂತ ಕೇಳ್ತಾರೆ. ಅರ್ಥ ಆಯ್ತಾ. ಸೊ ಎಕ್ಸ್ ಬಂದುಬಿಟ್ಟು ಕಾರ್ಬನ್, ವೈ ಬಂದುಬಿಟ್ಟು ಡೈಮಂಡ್,
ಝೆಡ್ ಬಂದುಬಿಟ್ಟು ಗ್ರಾಫೈಟ್ ಅಂತೇಳಿ ಯು ಶುಡ್ ರೈಟ್. ಓಕೆ, ಸೊ 16th ಕ್ವೆಶನ್ನ ನೋಡ್ಬೋದು. ಇಲ್ಲಿ ಏನು ಹೇಳುತ್ತೆ, ನೇಮ್ ದ ಕಾಂಪೋನೆಂಟ್ಸ್ ಆಫ್ ಅ ಸೋಲ್ಡರ್, ವೈ ಆರ್ ದಿಸ್ ಮೆಟಲ್ಸ್ ಯೂಸ್ಡ್ ಇನ್ ಸೋಲ್ಡರ್ ಅಂತೇಳಿ ರೀಸನ್ಸ್ನ ಬರಿಬೇಕು. ಸೊ ನೆಕ್ಸ್ಟ್ ಬಂದುಬಿಟ್ಟು 17th ಕ್ವೆಶನ್ ಇಲ್ಲಿದೆ ನೋಡಬಹುದು. ಮೆಟಲ್ಸ್ ಬಗ್ಗೆ ಕೇಳಿದ್ದಾರೆ ಆ್ಯಂಡ್ ಸಬ್ ಕ್ವೆಶನ್ ABC ಅಂತ ಕೇಳಿತ್ತು. ಸೊ 17th ಕ್ವೆಶನ್ ಮುಗಿತಲ್ಲ, ಅದರಿಂದ ಆನ್ಸರ್ ಸೊಲ್ಯೂಷನ್ ಇಲ್ಲಿ ಇದೆ ನೋಡ್ಬೋದು ನೀವು. ಸೊ ಇಲ್ಲಿ ನೋಡ್ಬೋದು ನೀವು. ಓಕೆನಾ, ಆನ್ಸರ್ ಸೊಲ್ಯೂಷನ್ ಇಲ್ಲಿದೆ. ಸೊ 18th ಕ್ವೆಶನ್ ನೋಡಿ ಗೈಸ್. 18th ಕ್ವೆಶನ್ ಇಲ್ಲಿದೆ ನಿಮಗೆ ಟೇಬಲ್ ಡಿಫ್ರೆನ್ಸ್ ಬಿಟ್ವೀನ್ ಕೇಳಿದ್ದಾರೆ, ಅರ್ಥ ಆಯ್ತಾ. ಸೊ ಯಾವುದನ್ನು ಕೇಳಿದ್ದಾರೆ ಇಲ್ಲಿ, ಕ್ಯಾಲ್ಸಿನೇಷನ್ ಆ್ಯಂಡ್ ರೋಸ್ಟಿಂಗ್ ಬಗ್ಗೆ ಕೇಳಿದ್ದಾರೆ, ಅರ್ಥ ಆಯ್ತಾ. ಡಿಫ್ರೆನ್ಸಸ್ ಟು ಡಿಫ್ರೆನ್ಸಸ್ ಮಿನಿಮಮ್ ಅಷ್ಟು ಕೊಡಬೇಕಾಗುತ್ತೆ. ಸೊ ಹಂಗೆ ಕೊಡೋದಾದರೆ ನಿಮಗೆ 2 ಮಾರ್ಕ್ಸ್ ನಿಮ್ಮ ಕೈಲಿರುತ್ತೆ, ಅರ್ಥ ಆಯ್ತಾ. ಸೊ ನಮ್ಮ 19th ಕ್ವೆಶನ್ ಕೂಡ ಇದೆ. 19th ಕ್ವೆಶನ್ ರೀಸನ್ಸ್ ಕೇಳಿದ್ದಾರೆ, 3 ಸಬ್ ಕ್ವೆಶನ್ಸ್ ಕೇಳಿದ್ದಾರೆ ರೆಸ್ಪೆಕ್ಟಿವ್ಲಿ. ನಾನು ಇಲ್ಲಿ ಕೊಟ್ಟಿದ್ದೀನಿ ಆನ್ಸರ್ ನೋಡ್ಬೋದು ನೀವು, ಅರ್ಥ ಆಯ್ತಾ. ಇಲ್ಲಿ ನೋಡ್ಬೋದು ನೀವು ಆನ್ಸರ್ ಇಲ್ಲಿದೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು 20th ಕ್ವೆಶನ್ ಇಲ್ಲಿದೆ, ಅರ್ಥ ಆಯ್ತಾ. ಫಾರ್ಮುಲಾ ಆಫ್ ದ ಸೋಡಿಯಂ ಕ್ಲೋರೈಡ್ ವೆರಿ ಇಂಪಾರ್ಟೆಂಟ್ ಗೈಸ್, ಅರ್ಥ ಆಯ್ತಾ. ಇದಿಷ್ಟು ಬರಿಬೇಕಾಗುತ್ತೆ, ಆ ಥರ ನಿಮ್ಗೆ ಬರೆದ್ರೆ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಬರುತ್ತೆ. ಸೊ 21st ಕ್ವೆಶನ್ ಕೂಡ ಇಲ್ಲಿ ನೋಡ್ಬೋದು, ಡ್ರಾ ಎಲೆಕ್ಟ್ರಾನ್. ಸೊ ಹಾಗಿದ್ರೆ ನೀವು ಇಲ್ಲಿ 21st ಕ್ವೆಶನ್ ನೋಡ್ಬೋದು, ಎಲೆಕ್ಟ್ರಾನ್ ಡೌ ಸ್ಟ್ರಕ್ಚರ್ ಇಂದು ಫಾರ್ಮುಲಾ ಕೇಳಿದ್ದಾರೆ ಆಫ್ ಮೆಗ್ನೀಷಿಯಂ ಕ್ಲೋರೈಡ್ ಇಂದು. ಸೊ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕಾಗುತ್ತೆ, ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ, ಸೊ ಇದಿಷ್ಟು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ದಿಸ್ ಒನ್, ಓಕೆ, ಭಾಳನೇ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರುತ್ತೆ. ಹಾಗಿದ್ರೆ ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಸೊ ಯೂಸ್ ಆದರೆ ಒಂದು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಕೊಡ್ತಾ ಇರೋ ಟಾರ್ಗೆಟ್ ಎಷ್ಟು ಅಂತಂದರೆ 200+ ಲೈಕ್ಸ್ ಟಾರ್ಗೆಟ್ಸ್ನ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ವಿತ್ ನೆಕ್ಸ್ಟ್ ಚಾಪ್ಟರ್.